ಬೆಳಗಾವಿಯಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಲು ಬೆಳಗಾವಿ ಜಿಲ್ಲಾಡಳಿತ ದಿಟ್ಟ ಹೆಜ್ಜೆಯನ್ನು ಇಡಲು ಮುಂದಾಗಿದ್ದು ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಕ್ರಮ ವಹಿಸಲಿದೆ. ಈ ಹಿನ್ನೆಲೆ ಜನವರಿ 9ರಂದು ನಾಯಿ ಪ್ರೇಮಿಗಳು ಮತ್ತು ನಾಯಿಗಳ ಕಲ್ಯಾಣ ಸಮಿತಿಯ ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿದ್ದಾರೆ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮುಂದುವರೆದಿದ್ದು ಮನೆ ಹೊರಗಡೆ ಆಟವಾಡುತ್ತಿದ್ದ 2 ವರ್ಷದ ಮಗುವನ್ನು ಗಂಭೀರವಾಗಿ ಕಚ್ಚಿ ಗಾಯಗೊಳಿಸಿದ ಘಟನೆ ನಿನ್ನೆ ತಾನೇ ಬೆಳಗಾವಿಯ ಆಜಾದ್ ನಗರದಲ್ಲಿ ನಡೆದಿತ್ತು. ಇಂತಹ ಹಲವಾರು ಘಟನೆಗಳು ನಡೆದ ಬೆನ್ನಲ್ಲೇ ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ನಾಯಿ ಪ್ರೇಮಿಗಳು ಮತ್ತು ನಾಯಿಗಳ ಕಲ್ಯಾಣ ಸಮಿತಿಯ ಸಭೆಯನ್ನ ನಡೆಸಿ ನಾಯಿಗಳ ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಚರ್ಚೆ ನಡೆಸಿದರು. ನಂತರ ಮಾಧ್ಯಮಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು 7 ನವೆಂಬರ್ 2025 ಸರ್ಕಾರಿ ಆದೇಶದಂತೆ ನಾಯಿಗಳ ಸ್ಥಳಾಂತರಕ್ಕೆ ಸಂಬಂಧಿಸಿದಂತೆ ನಾಯಿ ಪ್ರೇಮಿಗಳೊಂದಿಗೆ ಸಭೆ ನಡೆಸಿ ಈ ವೇಳೆ ಹಲವಾರು ಸಲಹೆ ಸೂಚನೆಗಳನ್ನು ಪಡೆಯಲಾಗಿದೆ. 8598 ನಾಯಿಗಳ ಪುನರ್ವಸತಿ ಕೇಂದ್ರಗಳಿದ್ದು ಅಲ್ಲಿ ಓರ್ವ ನೋಡಲ್ ಅಧಿಕಾರಿಯನ್ನ ನೇಮಿಸಲಾಗಿದೆ. ನಾಯಿಗಳ ಸಂಖ್ಯೆಯನ್ನು ಪರಿಶೀಲಿಸಲು ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದ್ದು 22,130 ನಾಯಿಗಳನ್ನು ಪತ್ತೆ ಮಾಡಲಾಗಿದೆ. ಈ ನಾಯಿಗಳನ್ನು ಎಬಿಸಿ ವರ್ಗೀಕರಿಸಿ ಅವುಗಳನ್ನು ಕೇಂದ್ರಕ್ಕೆ ವರ್ಗಾಯಿಸಲಾಗುತ್ತಿದೆ. ಮಹಾನಗರ ಪಾಲಿಕೆಯಡಿ 539 ಪೈಕಿ 2536 ನಾಯಿಗಳನ್ನು ಗುರುತಿಸಿದ್ದು ಹಿರೇಬಾಗೇವಾಡಿಯಲ್ಲಿರುವ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲು ಚರ್ಚಿಸಲಾಗಿದೆ. ಜನವರಿ 9ರಂದು ನಡೆಯಲಿರುವ ಸಭೆಯಲ್ಲಿ ನಾಯಿ ಪ್ರೇಮಿಗಳು ಮತ್ತು ಡಾಗ್ ವೆಲ್ಫೇರ್ನವರು ಭಾಗಿಯಾಗಿ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದರು. ಇವತ್ತು ನಾವು ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಸಭಾಂಗಣದಲ್ಲಿ ಎಲ್ಲ ಬೀದಿ ನಾಯಿಗಳ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ 7 ನವೆಂಬರ್ 2025 ಆದೇಶದಂತೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇರುವಂತ ನಾಯಿಗಳನ್ನು ರೀಲೊಕೇಟ್ ಮಾಡಲಿಕ್ಕೆ ಏನ್ ಡೈರೆಕ್ಷನ್ಸ್ ಬಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಡಾಗ್ ಲವರ್ಸ್ ಜೊತೆ NGOs ಜೊತೆನೂ ಮಾತುಕತೆಯನ್ನು ನಡೆಸಿದ್ವಿ. ಸುಮಾರು ಸಲಹೆಗಳನ್ನು ನಾವು ಪಡೆದಿದ್ದೇವೆ. ಆ ಸಲಹೆಗಳಂತೆ ನಾವು ಮುಂದಿನ ಕ್ರಮ ವಹಿಸ್ತೀವಿ. ನಮ್ಮ ಜಿಲ್ಲೆನಲ್ಲಿ ಒಟ್ಟು ಖಾಸಗಿ ಹಾಗೂ ಸರ್ಕಾರಿ ಇನ್ಸ್ಟಿಟ್ಯೂಷನ್ ಲೆಕ್ಕ ಮಾಡುವಾಗ 8,598 ಇನ್ಸ್ಟಿಟ್ಯೂಷನ್ಸ್ಗಳು ಪತ್ತೆಯಾಗಿದ್ದಾವೆ. ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಒಬ್ಬ ನೋಡಲ್ ಆಫೀಸರ್ನು ನೇಮಕ ಮಾಡ್ಬೇಕಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಎಲ್ಲ ಕಡೆ ನಾವು ನೋಡಲ್ ಆಫೀಸರ್ಸ್ ನೇಮಕ ಮಾಡಿದ್ದೀವಿ. ಈ ಇನ್ಸ್ಟಿಟ್ಯೂಷನ್ ಒಳಗಡೆ ಇರುವಂತ ನಾಯಿಗಳ ಸಂಖ್ಯೆಯನ್ನು ನಾವು ಗಣನೆ ಮಾಡಬೇಕಂತ ಹೇಳಿ ಆದೇಶ ಸರ್ವೋಚ್ಚ ನ್ಯಾಯಾಲಯ ಮಾಡಲಾಗಿದೆ. ಅದರಂತೆ ಒಟ್ಟು 22,130 ನಾಯಿಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಈ ನಾಯಿಗಳನ್ನು ಎಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ABC ನಾರ್ಮ್ಸ್ ಪ್ರಕಾರ ಶೆಲ್ಟರ್ ಹೋಮ್ಸ್ಗೆ ಹಾಗೂ ABC ಸೆಂಟರ್ಗೆ ನಾವು ಶಿಫ್ಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕಾರ್ಪೊರೇಷನ್ ಅಲ್ಲಿ ಒಟ್ಟು 539 ಇನ್ಸ್ಟಿಟ್ಯೂಷನ್ಗಳ ಪೈಕಿ ಒಟ್ಟು 2,536 ನಾಯಿಗಳನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ. ಈ ನಾಯಿಗಳನ್ನು ಹಿರೇಬಾಗೇವಾಡಿನಲ್ಲಿ ಇರುವಂತ 2 ಎಕರೆ ಜಮೀನಲ್ಲಿ ಅವರೇನು ಹೊಸದಾಗಿ ABC ಕಮ್ ಶೆಲ್ಟರ್ ಹೋಮ್ ಕಟ್ತಾ ಇದ್ದಾರೆ. ಅದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಆ ಒಂದು ಪಾಲಿಸಿ ರೂಪರೇಷೆಗಳು ಹೆಂಗಿರ್ಬೇಕು ಅನ್ನೋದ್ ಬಗ್ಗೆ ಇವತ್ತು ಎಲ್ಲ ನಾವು ಡಾಗ್ ಲವರ್ಸ್ ಜೊತೆ NGOs ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ವಿ. ಬಹಳ ಒಳ್ಳೆ ಸಲಹೆಗಳು ಅವರು ನಮ್ಗೆ ನೀಡಿದ್ದಾರೆ. ಪ್ರತಿ ಹಂತದಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಾವು ಈ ಕೆಲಸ ಮಾಡ್ತೀವಿ ಅಂತ ನಾನು ತಮ್ಮೆಲ್ಲರಿಗೂ ಭರವಸೆ ನೀಡ್ತಾ ಇದ್ದೀನಿ. ಧನ್ಯವಾದ. ಇವತ್ತು ಅದರ ಬಗ್ಗೆನೂ ನಮ್ಗೆ ಸುಮಾರು ಸಲಹೆಗಳು ಸಿಕ್ಕಿದಾವೆ. 3 ದಿವಸದ ನಂತರ ಎಲ್ಲ ಮಾಹಿತಿದೊಂದಿಗೆ ನಾವು ಇನ್ನೊಂದು ಸಭೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆ ಸಭೆಯಲ್ಲಿ ಎಲ್ಲೆಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯವಿದೆಯೋ ಆ ಜಾಗಗಳನ್ನು ಗುರುತಿಸೋದು, ಎಲ್ಲೆಲ್ಲಿ ನಾಯಿಗಳಿಗೆ ಊಟ ಕೊಡೋ ಸಾಧ್ಯತೆಗಳಿದಾವೆ ಆ ಫೀಡಿಂಗ್ ಝೋನ್ಸ್ನು ನೇಮಕ ಮಾಡೋದು, ಔಷಧಿಗಳನ್ನು ಹೆಂಗ್ ಕೊಡಿಸ್ಬೇಕು, ಯಾವ ರೀತಿನಲ್ಲಿ ಕೊಡಿಸ್ಬೇಕು ಅದರ ಬಗ್ಗೆ ಸ್ಟ್ರಾಟಜೀಸ್ನು ನಾವು ಪ್ಲಾನ್ ಮಾಡಲಿಕ್ಕೆ ZP ಮೀಟಿಂಗ್ ಹಾಲ್ ಅಲ್ಲಿ 9ನೇ ತಾರೀಕು ನಾವು ಒಂದು ಮೀಟಿಂಗ್ ಆಯೋಜನೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಎಲ್ಲ NGOs ಹೂ ಆರ್ ಕನೆಕ್ಟೆಡ್ ವಿತ್ ಡಾಗ್ ವೆಲ್ಫೇರ್ ಅಂಡ್ ಆನಿಮಲ್ ವೆಲ್ಫೇರ್ ಅವ್ರನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ತಮ್ಮ ಸಲಹೆಯನ್ನು ನಮಗೆ ಕೊಡಿ. ಕೃಷ್ಣ KMM ನ್ಯೂಸ್ ಬೆಳಗಾವಿ.